ಗಮನಿಸೋಣ. ಈಗ ಕೆಲವು ಸರಳ ವ್ಯಾಯಾಮವನ್ನು ಈ ಸಂದರ್ಭದಲ್ಲಿ ಗಮನಿಸೋಣ. ಪ್ರಪ್ರಥಮವಾಗಿ ಈ ರೀತಿ ನೆಟ್ಟಗೆ ನೇರವಾಗಿ ನಿಲ್ಲಬೇಕಾಗ್ತದೆ. ಸರಳ ವ್ಯಾಯಾಮ 1, ನೆಟ್ಟಗೆ ನೇರವಾಗಿ ನಿಂತುಕೊಂಡು ಎರಡೂ ಕೈಗಳನ್ನು ನೇರವಾಗಿ ಚಾಚಿ, ವಿಶೇಷವಾಗಿ ಹೃದಯದ ಸಮಸ್ಯೆ, BP, ಡಯಾಬಿಟಿಕ್ ಸಮಸ್ಯೆ ಇದ್ದವರು ಬೆಳಿಗ್ಗೆ ಎದ್ದ ಕೂಡಲೇ ಈ ರೀತಿ ಇನ್ಹೇಲ್ ಎಕ್ಸೇಲ್ ಅಂದರೆ ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಕೈಯಗಲ, ಉಸಿರನ್ನು ಬಿಡುತ್ತಾ ಹತ್ತಿರ. ಇದೆಲ್ಲ ಬಹಳ ಹಾಯಾಗಿ ಶಾಂತ ಚಿತ್ತದಲ್ಲಿ ಮಾಡ್ಬೋದು. ಇವನ್ನ ವಾಕಿಂಗ್ ಹೋಗ್ತಾ ಪಾರ್ಕಲ್ಲಿ ಸಹ ಮಾಡ್ಬೋದು. ಬಹಳ ಸ್ವಚ್ಛವಾದ ಗಾಳಿ ಸಹ ನಮಗೆ ಹೆಚ್ಚು ಒದಗಿ ಬರ್ತದೆ. 3 ಬಾರಿ, 6 ಬಾರಿ, 9 ಬಾರಿ, 16 ಬಾರಿ ಸಹ ಈ ಸರಳ ವ್ಯಾಯಾಮ ಮಾಡ್ಬೋದಾಗಿದೆ. ಆಮೇಲೆ ಪರಸ್ಪರ ಬೆರಳು ಹೆಣೆದುಕೊಂಡು ಉಸಿರನ್ನು ತೆಗೆದುಕೊಳ್ಳುತ್ತಾ ಎದೆ ಹತ್ತಿರ, ಉಸಿರನ್ನು ಬಿಡುತ್ತಾ ದೂರ. ಇದು ಸಹ 3 ಬಾರಿ, 6 ಬಾರಿ ಮಾಡ್ಬೋದು. ಇದೆಲ್ಲ ಮಾಡೋದರಿಂದ ದೇಹಕ್ಕೆ ಸಾಕಷ್ಟು ಚಲನೆ ಒದಗಿ ಬಂದು ರಕ್ತ ಪರಿಚಲನೆ, ಆ ಜಡತ್ತು ಹೋಗಿ ಲಘುತ್ತು ಬರಲಿಕ್ಕೆ ಮುಂಜಾನೆ ಅಂತೂ ಬಹಳ ಸಹಕಾರಿಯಾಗ್ತದೆ. ಹಾಗೆ ಇನ್ನೊಂದು ತಿರುಚುವಿಕೆಯ ಸರಳ ವ್ಯಾಯಾಮ ಈ ಸಂದರ್ಭದಲ್ಲಿ ನಾವು ನೋಡೋಣ. ಈ ರೀತಿ ಟ್ವಿಸ್ಟಿಂಗ್, ಸಮ ಉಸಿರಾಟದೊಂದಿಗೆ ದೇಹವನ್ನು ನಿಧಾನವಾಗಿ ತಿರುಗಿಸಬೇಕಾಗ್ತದೆ. ಇದರಲ್ಲಿ ನೋಡಿ, ತಿರುಗಿಸುವಾಗ ಬಲಕೈ ಈ ರೀತಿ ಬೆಂಡಾಗಬೇಕು, ಎಡಕೈ ಸಹ ಎಡಬದಿ ಬರುವ ಬೆಂಡಾಗಬೇಕು. ಇದು ಸಹ 3 ಬಾರಿ, 6 ಬಾರಿ ಇತ್ಯಾದಿ ಮಾಡ್ಬೋದಾಗಿದೆ. ಸರಳ ವ್ಯಾಯಾಮ ಬಹಳ ಸಹಕಾರಿಯಾಗ್ತದೆ ಬೇರೆ ಬೇರೆ ರೀತಿಯಲ್ಲಿ. ಯಾಕೆಂದರೆ ನಮಗೆ ದೈನಂದಿನ ಕ್ರಿಯೆಗಳಲ್ಲಿ ದೇಹದ ಎಲ್ಲ ಭಾಗಕ್ಕೆ ಚಲನೆ ಇಲ್ಲ. ಅದಕ್ಕೋಸ್ಕರ ಈ ರೀತಿ ತಿರುಚುವಿಕೆಯ ಸರಳ ವ್ಯಾಯಾಮ ಇದು ಸಾಮಾನ್ಯ ಎಲ್ಲ ಸಮಸ್ಯೆ ಎಲ್ಲ ವಯಸ್ಸಿನವರಿಗೂ ಸಹ ಮಾಡ್ಬೋದು. ಯಾವುದೇ ರೀತಿಯ ಅಡ್ಡ ಪರಿಣಾಮ ಇಲ್ಲ. ಇದು ಪಾರ್ಕಲ್ಲಿ ಸಹ ನಾವು ಮಾಡಿದ್ರೆ ಬಹಳ ಒಳ್ಳೆಯದು. ಕೆಲವರು ಪಾರ್ಕಲ್ಲಿ ಈ ರೀತಿ ಅಭ್ಯಾಸ ಮಾಡಿ ನಾವೆಲ್ಲ ಗಮನಿಸಿದ್ದೇವೆ. ಇನ್ನು ಸರಳ ವ್ಯಾಯಾಮ ಇನ್ನೊಂದು ನೋಡೋಣ. ಇದು ನಾವು ವಿದ್ಯಾರ್ಥಿಗಳಿಗೆ ಎತ್ತರ ಆಗಲಿಕ್ಕೆ ಬಹಳ ಒಳ್ಳೆಯದು. ಇದಕ್ಕೆ ಬಹುಶಃ ಉದಾಹರಣೆ ನಮಗೆ ಕಿರಣ್, ಯಾಕಂದರೆ ಈಗಾಗಲೇ ಸಾಕಷ್ಟು ಗಿಡ್ಡಗಿದ್ದ ಅವನಿಗೆ ಈ ಸರಳ ವ್ಯಾಯಾಮ ಈ ರೀತಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಕೈ ಮೇಲೆ ಮಾಡಬೇಕು, ಉಸಿರನ್ನು ಬಿಡುತ್ತಾ ಹತ್ತಿರ, ಕೈ ನೇರವಾಗಿ ಕಿವಿ ಹತ್ತಿರ ತರಬೇಕು. ಇನ್ನೊಮ್ಮೆ ದಯವಿಟ್ಟು ಗಮನಿಸಿ, ಉಸಿರನ್ನು ತೆಗೆದುಕೊಳ್ಳುತ್ತಾ ಕೈ ಮೇಲೆ, ಉಸಿರನ್ನು ಬಿಡುತ್ತಾ ಕೆಳಗಡೆ. ಇನ್ಹೇಲ್ ಎಕ್ಸೇಲ್, ಇನ್ಹೇಲ್ ಎಕ್ಸೇಲ್. ಇದಂತೂ ಪಾರ್ಕ್ಗಳಲ್ಲಿ ಮಾಡಿದರೆ ಬಹಳ ಒಳ್ಳೆಯದು. ಸ್ವಚ್ಛವಾದ ಗಾಳಿ, ಮ್ಯಾಕ್ಸಿಮಮ್ ಆಕ್ಸಿಜನ್ ಒಳಗಡೆ ಹೋಗ್ತದೆ, ಕಾರ್ಬನ್ ಡೈಆಕ್ಸೈಡ್ ಹೊರಗಡೆ ಬರ್ತದೆ. ಈ ರೀತಿ ಸರಳ ವ್ಯಾಯಾಮಗಳನ್ನು ಬಹಳ ಸಮಸ್ಯೆ ಇದ್ದವರು ಆರಂಭದಲ್ಲಿ ಮಾಡುವಾಗ ಬಹಳ ಸಿಂಪಲ್ ಆಗಿ ಅಭ್ಯಾಸ ಮಾಡಿದ್ರೆ ಬಹಳ ಸುಲಭ. ಆಮೇಲೆ ತೀರಾ ಸಮಸ್ಯೆ ಇದ್ದವರು, ಹೆಚ್ಚಿನ ರಕ್ತದ ಒತ್ತಡ ಇತ್ಯಾದಿ ಸ್ವಲ್ಪ ವಿಶ್ರಾಂತಿ ಮಾಡುತ್ತಾ ಮತ್ತೆ ದೈನಂದಿನ ಆರೋಗ್ಯದ ರಕ್ಷಣೆಗಾಗಿ ಕೆಲವು ಯೋಗಾಸನಗಳು ಈ ಸಂದರ್ಭ